ಕಾಂಪೌಂಡ್ ಕಟ್ಟಡ ಕುಸಿದು ಅಮಾಯಕ ವ್ಯಕ್ತಿ ಸಾವು. ಮುದ್ದೇಬಿಹಾಳ ತಾಲೂಕಿನ ಜಟ್ಟಿಗಿ ಗ್ರಾಮದ ವಿನೂತನ ನಿರ್ಮಾಣ ಹಂತದಲ್ಲಿ ಇರುವ 110 ಕೆವಿ ಕಟ್ಟಡ ಸಂಪೂರ್ಣ ಕಳಪೆ ಮಟ್ಟದಾಗಿದ್ದು, ಕಟ್ಟಡ ಕುಸಿದು ಸ್ಥಳದಲ್ಲಿ ಕಾರ್ಮಿಕ ಬಸಲಿಂಗಯ್ಯ ಶಾಸ್ತ್ರಿ 38 ವರ್ಷ ಹಗರಿಬೊಮ್ಮನಹಳ್ಳಿ ನಿವಾಸಿ ಕಟ್ಟಡದಲ್ಲಿ ಸಿಲುಕಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಆಗಮಿಸಿ ಕಾರ್ಮಿಕನ ಶವ ಎತ್ತಲು ಹೋರಾಟ ಸಂದರ್ಭದಲ್ಲಿ ಸ್ಥಳೀಯರು ಆಕ್ರೋಶ ಹೊರಹಾಕಿದರು. ಕಾರ್ಮಿಕನ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತು. ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಎಸ್ಎನ್ ನಾಯ್ಕ್ ಆಗಮಿಸಿ ಸ್ಥಳೀಯರ ಮನವರಿಕೆಗೆ ಮುಂದಾದರು. ಸ್ಥಳೀಯರು ಅವರ ಮಾತಿಗೆ ಬೆಲೆ ನೀಡದೆ ತಮ್ಮ ಹೋರಾಟಕ್ಕೆ ಮುಂದಾದರು. ಮುದ್ದೇಬಿಹಾಳ್ ತಾಲೂಕಿನ ಜಟ್ಟಿಗಿ ಗ್ರಾಮದ ಹೊರವಲಯದಲ್ಲಿ ನಡೆಯುತ್ತಿರುವ ಕೆಪಿಟಿಸಿಎಲ್ ವತಿಯಿಂದ ನಡೆಯುತ್ತಿರುವ ಕಾಂಪೌಂಡ್ ಕಾಮಗಾರಿಯು ಕುಸಿದ ಪರಿಣಾಮ ದಾವಣಗೆರೆ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕನ್ನಿಹಳ್ಳಿ ಗ್ರಾಮದ ಬಸವಲಿಂಗಯ್ಯ ಕೋಹಿರೇಮಠ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಸಂಪೂರ್ಣ ಕಾಮಗಾರಿ ಕಳಪೆ, ಸ್ಥಳೀಯರ ಆಕ್ರೋಶ. ಮೃತದೇಹವನ್ನು ಸ್ಥಳದಿಂದ ಹೊರತೆಗೆಯದಂತೆ ಸಾರ್ವಜನಿಕರಿಂದ ಬಿಗಿಪಟ್ಟು. ನಾಪತ್ತೆಯಾದ ಗುತ್ತಿಗೆದಾರ. ಅಧಿಕಾರಿಗಳಿಂದ ಬೇಜವಾಬ್ದಾರಿ ಕಾಮಗಾರಿ ಪರಿಶೀಲನೆ, ಸಾರ್ವಜನಿಕರ ಆರೋಪ. ಮಾರ್ಚಲ್ಲಿ ಶಿಫ್ಟ್ ಮಾಡೋಣ. ಅಲ್ಲಿ ಮಾರ್ಚಲ್ಲಿ ಶಿಫ್ಟ್ ಮಾಡಿದ ತಕ್ಷಣ ಬಡ ಕೊಯ್ದು ಕೇಸ್ ಬಟ್ಟೆ ಸುತ್ತಿ ಕೊಟ್ಬಿಡ್ತೀವಿ ಅಂತಲ್ಲ. ನೀವು ಯಾವಾಗ ಕಂಪ್ಲೇಂಟ್ ಕೊಡ್ತೀವಿ ಅವಾಗ PM ಮಾಡ್ತೀವಿ. ನಿಮ್ಮದು ಕಂಪ್ಲೇಂಟ್ ಕ್ಲಿಯರ್ ಆದಮೇಲೆ PM ಮಾಡ್ತೀವಿ. ನೀವು ಕಂಪ್ಲೇಂಟ್ ಕೊಡಲಾರ್ದು PM ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲಿ ಮಾಡೋದು ಬೇಡ, ಅದಕ್ಕೆ ಮಾರ್ಚಲ್ಲಿ ಶಿಫ್ಟ್ ಮಾಡಿಸೋನು ಬಾಡಿ. ಅವ್ರ ತಂದೆ ತಾಯಿಯವರು ಅಲ್ಲೇ ಬರ್ತಾರೆ, ಬಾಡಿ ನೋಡ್ಲಿ. ಸಂಬಂಧ ಮಾಡಿದ್ರೆ ಗೌರ್ಮೆಂಟ್ ನಿಮಗೇನು ಗೌರ್ಮೆಂಟ್ ದುಡ್ಡು ಕೊಡ್ತಾರ ಹೋಗ್ತೀರಿ. ಹೆಣ್ಮಕ್ಳು ಬಂದ್ರೆ ನಾವು ಏನು ಮಾಡಕ್ಕಾಗಲ್ರಿ. ನಾಳೆ ಬಂದ ಹೆಣ್ಮಕ್ಳ ಕೇಸ್ ಮಾಡ್ಬಿಟ್ಟು ನಾವು ಊರವ್ರ ತಂಡ